ನಮ್ಗೆ 20% ಆಫ್ ಗ್ಲೋಬಲ್ ಆಯಿಲ್ ಮತ್ತೆ ಗ್ಯಾಸ್ ಸಪ್ಲೈಸ್ ಅಲ್ಲಿಂದ ಬರ್ತಾ ಇದೆ. ಅಷ್ಟು ತೊಂದರೆ ಆದ್ರೆ ಇಡೀ ವಿಶ್ವಕ್ಕೆ ತೊಂದರೆ ಆಗುತ್ತೆ. ನೋಡಿ ಏನಾಗಿತ್ತು ಅಂತಂದ್ರೆ, ಕ್ರೂಡ್ ಆಯಿಲ್ ಪ್ರೈಸ್ 69% ಹೆಚ್ಚಾಗಿತ್ತು ವಿಶ್ವದಲ್ಲಿ. ಯುರೋಪಿಯನ್ ನ್ಯಾಚುರಲ್ ಗ್ಯಾಸ್ ಪ್ರೈಸ್ 61% ಹೆಚ್ಚಾಗಿತ್ತು. ಇನ್ನು ಆಯಿಲ್ ಪ್ರೈಸಸ್ ನಮ್ಗೆ 114 118 ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಹೋಗಿತ್ತು. ಇವಾಗ ಒಂದ್ ಶಾಂತಿ ಅಂತ ಅಂದ ತಕ್ಷಣ ಮೊದಲು $100 ಬಂತು ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್, ಆಮೇಲೆ $94 ಇವತ್ತು ಕೊನೆಯಲ್ಲಿ ಬಂದು ನಿಂತ್ಕೊಳ್ತು. ಈವನ್ ಏಷ್ಯಾದ ಯಾವುದೇ ಮಾರ್ಕೆಟ್ ನೋಡ್ರಿ ನೀವು, ಸೌತ್ ಕೊರಿಯಾ ಇರ್ಬೋದು, ಚೈನಾ ಇರ್ಬೋದು, ಎಲ್ಲ ಡೌನ್ ಆಗಿದೆ 6% 19%. ಇವತ್ತು ಸ್ವಲ್ಪ ಚೇತರಿಕೆ, ಈವನ್ ಭಾರತ ಕೂಡ ಇವತ್ತು ಸ್ವಲ್ಪ ಚೇತರಿಕೆ ಕಂಡಿರೋದನ್ನು ನಾವೆಲ್ಲ ಕಡೆ ಕಾಣಿಸ್ತಾ ಇದೀವಿ. ಆಮೇಲೆ ಕರೆನ್ಸಿ ಗೈನ್ ಆಗಿರೋದು ನೋಡಿದ್ರೆ, ಡಾಲರ್ 2% ಗೈನ್ ಆಯ್ತು, ಸ್ವಿಸ್ ಕರೆನ್ಸಿ 4% ಗೈನ್ ಆಯ್ತು, ಚೈನಾದ್ದು 2% ಗೈನ್ ಆಯ್ತು. ಇನ್ ಮಿಕ್ಕಿದ ಎಲ್ಲ ಕರೆನ್ಸಿಗಳು ಬಹುತೇಕ, ಯೂರೋ ಗೈನ್ ಆಯ್ತು. ಇನ್ ಬಹುತೇಕ ಕರೆನ್ಸಿಗಳು ಇನ್ಕ್ಲೂಡಿಂಗ್ ಭಾರತ, ಇಂಡೋನೇಷ್ಯಾ, ಫಿಲಿಪೈನ್ಸ್, ಸೌತ್ ಕೊರಿಯಾ ಎಲ್ಲ ಕರೆನ್ಸಿಗಳು ಕುಸಿತ ಕಂಡ್ವು. ಸೊ ಹಂಗಾಗಿ ಈಗ ಎಲ್ಲ ರಾಷ್ಟ್ರಗಳಿಗೂ ಇದರದ್ದು ಹೊಡ್ತಾ ಇತ್ತು. ಹಂಗಾಗಿ ಎಲ್ಲ ರಾಷ್ಟ್ರಗಳು ಇದರಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿರ್ತಾರೆ, ಇವರನ್ನ ಒಂದು ಹಂತಕ್ಕೆ, ಒಂದು ಮಾತುಕತೆಯ ಹಂತಕ್ಕೆ ತರಲಿಕ್ಕೆ ಅಂತ ನನ್ಗನ್ಸುತ್ತೆ. ಮತ್ತೆ ನೀವು ಮ್ಯಾಕ್ರೋ ಎಕನಾಮಿಕ್ ಭಾರತದ ಒಂದು ಇದನ್ನ ನೋಡಿದ್ರೆ, ಮಿಡ್ಲ್ ಈಸ್ಟ್ ಜೊತೆಗೆ ನಮ್ಮ ವ್ಯಾಪಾರ ಏನಿತ್ತು, ನಾವು 62% ನ್ಯಾಚುರಲ್ ಗ್ಯಾಸ್ ಅವರಿಂದ ತರ್ತಾ ಇದ್ವಿ, 85% LPG ನ ಅವರಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ, ಇದ್ರಲ್ಲಿ 50% ಅವರಿಂದಾನೇ ಮಾಡ್ಕೊಳ್ತಾ ಇದ್ವಿ ನಾವು. ಸೊ ಇದೆಲ್ಲವೂ ನಮ್ಗೆ, ನಾವು 3rd ಲಾರ್ಜೆಸ್ಟ್ ಇಂಪೋರ್ಟರ್ ಆಗಿ ನಾವು ಗಲ್ಫ್ ರಾಷ್ಟ್ರಗಳ ಜೊತೆಗೆ ಏನು ಸಂಬಂಧ ಇಟ್ಕೊಂಡಿದ್ವಿ ಅವಕ್ಕೆಲ್ಲವಕ್ಕೂ ಹೊಡೆತ ಯುದ್ಧದಿಂದ ಬಿದ್ದಿತ್ತು. ಸೊ ಹಂಗಾಗಿ ಈ ಒಂದು ಸ್ಥಿತಿಯಲ್ಲಿ ಬಹುಶಃ ಭಾರತ ಕೂಡ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡಿರುತ್ತೆ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ಯುದ್ಧ ನಿಂತ್ರೆ ಮಾತ್ರನೇ ಇಡೀ ವಿಶ್ವಕ್ಕೂ ಒಳ್ಳೇದಾಗತ್ತೆ ಅಂತ. ಈಗಾಗ್ಲೇ ಅನೇಕ ವರದಿಗಳು ಹೇಳ್ತಾ ಇತ್ತು, ಈಗ ನಾವು ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಆಗಿದ್ವಿ. ಆದ್ರೆ ಈಗ ಏನಾಯ್ತು, ಯುದ್ಧದ ಇದ್ದ ತಕ್ಷಣ 40 ದಿನ ನಡೀತಿದ್ದಂಗೆನೆ 1% ಪಾಯಿಂಟ್ ನ ನಾವೀಗ 7%, 7ರಿಂದ 7.4% ಅಲ್ಲಿ ನಮ್ದು ಬೆಳವಣಿಗೆ ದರ 26-27 ಇರೋದು 1% ಕಡಿಮೆ ಮಾಡಿದ್ರು ಎಲ್ಲರೂ. ಈವನ್ ಮೇಜರ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಅವರೆಲ್ಲರೂ ನಮ್ದು ಇದನ್ನ ಕಡಿಮೆ ಮಾಡ್ತಾ ಹೋದ್ರು. ಅಂದ್ರೆ ಏನಾಗ್ತಾ ಇದೆ, ಯುದ್ಧದಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ, ಸಪ್ಲೈ ಡಿಸ್ಟ್ರಪ್ಷನ್ ಆಗ್ತಾ ಇದೆ, ಭಾರತಕ್ಕೂ ಆಗ್ತಾ ಇದೆ, ವಿಶ್ವಕ್ಕೂ ಆಗ್ತಾ ಇದೆ. ಈವನ್ ಅರವಿಂದ್ ಸುಬ್ರಹ್ಮಣ್ಯಂ ಅವರು ಒಂದ್ ಮಾತು ಹೇಳ್ತಾರೆ, ಸ್ಟಾಗ್ಫ್ಲೇಷನ್ ಶುರು ಆಗುವ ಎಲ್ಲ ಹಂತ ಇದೆ. ಅಂದ್ರೆ ಸ್ಟಾಗ್ನೇಷನ್ ಇರುತ್ತೆ, ಇನ್ಫ್ಲೇಷನ್ ಇರುತ್ತೆ. ಅಂತದೊಂದು ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತಾ ಎಲ್ಲ ವಿಶ್ವದಲ್ಲಿ, ಭಾರತದಲ್ಲಿ ಕೂಡ ಅನ್ನುವಂಥದ್ದನ್ನ ಅವರು ಕೂಡ ಎಚ್ಚರಿಸಿದ್ರು. ಸೊ ಅಂದ್ರೆ ಒಂದ್ ಕಡೆಯಿಂದ ಎಲ್ಲ ಕಡೆಗೂ ತೊಂದರೆ ಆಗ್ತಾ ಇದ್ದದ್ದು ಏನೋ, ಈಗ ನಾವು 178 ಬಿಲಿಯನ್ ಏನು ಗಲ್ಫ್ ರಾಷ್ಟ್ರಗಳ ಜೊತೆಗೆ ನಾವು ವ್ಯಾಪಾರ ಮಾಡ್ತಾ ಇದ್ವಿ, ಅದಕ್ಕೆ ತೊಂದರೆ ಆಯ್ತು. ನಮ್ಮ ಎಕ್ಸ್ಪೋರ್ಟ್ಸ್ಗೆ ತೊಂದರೆ ಆಯ್ತು. ಆಮೇಲೆ ಎಲ್ಲ ಫ್ರೈಟ್ ಕಾಸ್ಟ್ ಜಾಸ್ತಿ ಆಯ್ತು. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ಬೇಕು ನಾನೀಗ, ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ ಚಾನಲ್ಸ್ ನಮ್ಮ ಇದು ಭಾರತದ 6-7% ಭಾರತದ GDP ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದರಲ್ಲಿ ನೋಡಿ, ಈಗ ಕೆಮಿಕಲ್ ಮತ್ತೆ ಪೆಟ್ರೋಕೆಮಿಕಲ್ ಅಂದ್ರೆ ನಮಗೆ ಫರ್ಟಿಲೈಸರ್ಸ್ ಬರುತ್ತೆ, ಪೇಂಟ್ ಬರುತ್ತೆ, ಪ್ಲಾಸ್ಟಿಕ್ ಬರುತ್ತೆ, ಪ್ಯಾಕಿಂಗ್, ಫಾರ್ಮಸ್ಯೂಟಿಕಲ್ಸ್, ಇವೆಲ್ಲದಕ್ಕೂ ಒಂದೇ ಸಮ ಹೊಡೆತ ಬೀಳಕ್ ಶುರು ಆಗಿತ್ತು. ಸೊ ಇಂಥದೊಂದು ಸ್ಥಿತಿಯಲ್ಲಿ ಈಗ ನಮ್ಗೊಂದು ಸ್ವಲ್ಪ ಪಾಸಿಟಿವ್ ಕಂಡ್ರೇನು, ದಟ್ ಈಸ್ ರಿಯಲಿ ಗುಡ್ ಅಂತ ನನ್ಗನ್ಸುತ್ತೆ. ಅದಕ್ಕೆ ಎಲ್ಲ ರಾಷ್ಟ್ರಗಳು ಈಗ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಿರತ್ತೆ ಅಂತ ನನ್ಗನ್ಸುತ್ತೆ. ಹಂಗಾಗಿ ಇದು 15 ದಿನ ಹೋಗಿ ಪೂರ್ತಿಯಾಗಿ ಪೀಸ್ಫುಲ್ ಆಗಿ ನಡೆಯುವಂತ ಕಾರ್ಯಕ್ರಮ ಆಗ್ಲಿ ಅನ್ನುವಂಥದ್ದು ನನ್ನ ಆಶಯ. ರೈಟ್. ಪ್ರೇಮ್ಶೇಖರ್ ಸರ್, ಇವಾಗ ಎಲ್ಲರ ಫೇವ್ರೆಟ್ ಟಾಪಿಕ್ ಬಂದ್ಬಿಡೋಣ ಸರ್, ಪಾಕಿಸ್ತಾನ ಮೀಡಿಯೇಷನ್. ನಾನು ಈ ಮೀಡಿಯೇಷನ್ ಬಗ್ಗೆ ಪ್ರಶ್ನೆ ಕೇಳೋದಕ್ಕಿಂತ ನನಗೆ ಇಂಟ್ರೆಸ್ಟ್ ಇರೋದು ಸರ್, ಈ ಅಮೆರಿಕ ಹಾಗೆ ಪಾಕಿಸ್ತಾನದ ನಡುವೆ ಹಂತ ಹಂತವಾಗಿ ಬೆಳೀತಾ ಇರುವ ಈ ಸಂಬಂಧ ಇದೆಯಲ್ಲ, ಎಸ್ಪೆಷಲಿ ನಮಗೆ ಅಂದ್ರೆ ಸಾಮಾನ್ಯ ಭಾರತೀಯ ನಾಗರಿಕರಿಗೆ ಆಪರೇಷನ್ ಸಿಂಧೂರ ಸಂದರ್ಭದಿಂದ ಬಹಳ ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಈಗಂತೂ ಪಾಕಿಸ್ತಾನನೇ ಒಂದ್ ರೀತಿಯಲ್ಲಿ ಶಾಂತಿ ದೂತನ ರೀತಿಯಲ್ಲಿ ವರ್ಲ್ಡ್ ಅಲ್ಲಿ ಪ್ರೊಜೆಕ್ಟ್ ಆಗ್ತಾ ಇರೋದು. ಸೊ ಈ ಅಮೆರಿಕ ಪಾಕಿಸ್ತಾನದ ಸಂಬಂಧವನ್ನ ಯಾವ ರೀತಿ ಗಮನಿಸಬೇಕು ಭಾರತೀಯರಾಗಿ ನಾವು? ಆಕ್ಚುಲಿ ಈ ಪಾಕಿಸ್ತಾನ ಇಲ್ಲಿ ಕಾಣಿಸ್ಕೋತಾ ಇದೆಯಲ್ಲ, ಅದು ಒಂದು ಮುಖವಾಡ ಅಷ್ಟೇ. ಹಿಂದೆ ಇರೋದು ಚೈನಾ. ಇನ್ಫ್ಯಾಕ್ಟ್ 10 ದಿನಗಳ ಹಿಂದೆನೆ ಪಾಕಿಸ್ತಾನ ಮೀಡಿಯೇಟ್ ಮಾಡ್ತಾ ಇರೋ ಸೂಚನೆ ಬಂತು. ಇರಾನ್ ಪಾರ್ಲಿಮೆಂಟ್ನ ಸ್ಪೀಕರ್ ಮೊಹಮ್ಮದ್ ಬಾಗೆರ್ ಗಾಲಿಬಾಫ್ ಅವ್ರ ಜೊತೆ ಪಾಕಿಸ್ತಾನ ಮಾತಾಡ್ತಾ ಇದೆ ಅನ್ನೋ ಸೂಚನೆ ಇತ್ತು. ಮತ್ತು ತಾವು ಒಂದು ಇದನ್ನ ಮೀಟಿಂಗನ್ನು ಹೋಸ್ಟ್ ಮಾಡಿದಾಗ ಪಾಕಿಸ್ತಾನಕ್ಕೆ ಬಂದದ್ದು ಯಾರು? ತುರ್ಕಿ, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾದ ಫಾರಿನ್ ಮಿನಿಸ್ಟರ್ಸ್. ಇರಾನಿಗಳು ಬರಲಿಲ್ಲ. ಅವ್ರು ಹೇಳಿದ್ರು, ನೋ, ನೀವು ಅಮೆರಿಕದ ಪರವಾಗಿ ಮಾತಾಡ್ತಾ ಇದ್ದೀರಿ, ಅಮೆರಿಕದ 15 ಪ್ರಪೋಸಲ್ ತಂದು ನಮ್ಮ ಮುಂದೆ ಇಡ್ತಾ ಇದ್ದೀರಿ, ಅಮೆರಿಕದ ಪರವಾಗಿ ನೀವು ದಲಾಲ್ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮನ್ನು ನಾನು ನಂಬೋದಿಲ್ಲ ಅಂತ ಇರಾನ್ ಪಾಕಿಸ್ತಾನ ನೇರವಾಗಿ ಹೇಳ್ತು. ಇನ್ನು ಇಸ್ರೇಲ್ ಸಹ ಅದನ್ನೇ ಬಿಟ್ಟುಬಿಡ್ತು. ಕೊನೆಗೆ ಇದು ಫೇಲ್ ಆಗ್ತಾ ಇದೆ ಅಂತನ್ನುವಾಗ ಪಾಕಿಸ್ತಾನದ ಫಾರಿನ್ ಮಿನಿಸ್ಟರ್ ಇಶಾಕ್ ದಾರ್ ಬೀಜಿಂಗಿಗೆ ಓಡಿದ್ರು. ಇನ್ಫ್ಯಾಕ್ಟ್ ಅವರು ಓಡಿದ ಬಹುಶಃ ಟ್ರಂಪ್ ಹೇಳಿನೇ ಓಡಿರೋ ಸಾಧ್ಯತೆ ಇದೆ. ಅಲ್ಲಿ ಅನಂತರ ಬೀಜಿಂಗ್ನ ಅದು ಆನ್ಬೋರ್ಡ್ ತಗೊಂಡು ಬಂದ ಮೇಲೆ ಬೀಜಿಂಗ್ ಅಂದರೆ ಚೈನಾ ಇರಾನ್ ಮೇಲೆ ಪ್ರಭಾವ ಬೀರಿ
ಅವರು ಪಾಕಿಸ್ತಾನದ ಈ ತೋರಿಕೆ ಮಧ್ಯಸ್ಥಿಕೆ, ಆಕ್ಚುಲಿ ಪಾಕಿಸ್ತಾನ ಮುಖವಾಡ ಇದೆಯಲ್ಲ ಅದನ್ನ ಒಪ್ಕೊಳ್ಳೋದಕ್ಕೆ ಕನ್ವಿನ್ಸ್ ಮಾಡಿದ್ದು ಬೀಜಿಂಗ್. ಅದು ಹಿಂದೆಯೇ ಉಳ್ಕೊಂಡಿದೆ, ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಬೇರೆ ಕಾರಣಗಳಿವೆ. ಬೀಜಿಂಗ್ ತೆರೆಯ ಮರೆಯಲ್ಲೇ ಇರೋದಕ್ಕೆ ಬೇರೆ ಕಾರಣಗಳಿವೆ. ಆದರೆ ಸೊ ಪಾಕಿಸ್ತಾನ ಇಷ್ಟೆಲ್ಲ ಮಾಡಿದೆ ಅಂತ ಹೇಳಿ ನಾವು ಅದು ವಿಶ್ವಗುರು ಆಗ್ಬಿಡ್ತದೆ, ನಾವು ಆಗೋದಿಲ್ಲ ಅಂತ ಏನು ಯೋಚನೆ ಒಂದ್ ಸಣ್ಣ ಇಂಟ್ರಪ್ಷನ್ ಸರ್, ಕ್ಷಮೆ ಇರ್ಲಿ. ನೀವು ಅಂದ್ರೆ ಹಿಂದಿನ ಮೀಟಿಂಗ್ ಅಲ್ಲಿ ಇರಾನ್ ನಂಬಲಿಲ್ಲ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ, ಅಬ್ಬಾಸ್ ಅರ್ಗಾಚಿ ಬಗ್ಗೆ ಹೇಳ್ತಿದ್ರಿ. ಇವಾಗ ಅದೇ ಅಬ್ಬಾಸ್ ಅರ್ಗಾಚಿ ಬ್ರದರ್ ಅಂತ ಕರೆದು ಬಿಟ್ಟಿದ್ದಾರೆ. ನಮ್ಮ ಪಾಕಿಸ್ತಾನಿ ಬ್ರದರ್ಸ್, ಅದರಲ್ಲೂ ಶೆಹಬಾಜ್ ಶರೀಫ್, ಆಸಿಫ್ ಮುನೀರ್ ಅವರ ಎಫರ್ಟ್ ಏನಿದೆ ಯುದ್ಧ ನಿಲ್ಲಿಸಲಿಕ್ಕೆ, ಅದು ಬಹಳ ಶ್ಲಾಘನಾರ್ಹ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಅರಾಗ್ಸಿ ಸಹ ಪಾಕಿಸ್ತಾನವನ್ನು ಯಾಕೆ ನಂಬಲಿಲ್ಲ ಅಂತ ಹೇಳಿದ್ರೆ, ನೀವು ಸೌದಿ ಅರೇಬಿಯಾ ಜೊತೆ ಡಿಫೆನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ನೀವು ಅವ್ರ ಪರವಾಗಿ ಎಂದಾದ್ರೂ ಹೋಗಿ ಬಿಡ್ತೀರಿ ಅಂತ ಹೇಳಿ ಅರಾಗ್ಸಿ ಅವರನ್ನ ನಂಬಿರಲಿಲ್ಲ. ಆದ್ರೆ ಏನಾಗಿದೆ, ಚೈನಾದ ಇನ್ಫ್ಲೂಯೆನ್ಸ್ ಇಂದಾಗಿ, ಅಂದ್ರೆ ಚೈನಾ ತನ್ನ ಮುಂದಕ್ಕೆ ಓಪನ್ ಆಗಿ ಬರೋದಕ್ಕೆ ತೋರಿಸ್ಕೊಳ್ದೇ ಇರೋ ಕಾರಣ ಪಾಕಿಸ್ತಾನವನ್ನೇ ಮುಂದಿಟ್ಕೊಂಡು ಮಾತಾಡಬೇಕಾದಂತ ಒಂದು ಒತ್ತಡಕ್ಕೆ ಇದು ಎಂಥದ್ದು ಅರಾಗ್ಸಿ ಸಹ ಒಳಗಾಗಿದ್ದಾರೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬೆಲೆ ಬಂದಿದೆ ಅಷ್ಟೇ, ಇದು ನಿಜವಾದ ಬೆಲೆ ಅಲ್ಲ. ಆಯ್ತಾ? ಹೀಗೆ ನಾವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಮಗೆ ಈ ರೀತಿ ನೆಗೋಷಿಯೇಷನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಓಕೆ, ನಾವು ಎರಡು ಕಡೆಗೂ ನಾವು ಇದೀವಿ, ನಮ್ಮ ಡಿಪ್ಲೊಮೆಸಿ ಇಬ್ಬರ ಜೊತೆಲೂ ಚೆನ್ನಾಗೇ ಇದೆ. ಆದ್ರೆ ಇಲ್ಲಿ ಚೈನಾದ ಸಹಕಾರ ಇಲ್ಲದೆ, ಇಲ್ಲಿ ಅಂದ್ರೆ ಇರಾನ್ ಅನ್ನ ಕನ್ವಿನ್ಸ್ ಮಾಡೋದಕ್ಕೆ ಚೈನಾ ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾವ ದೇಶಕ್ಕೂ ಸಾಧ್ಯತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ 6 ವರ್ಷಗಳ ಹಿಂದೆನೆ ಚೈನಾ ಇರಾನ್ನಲ್ಲಿ 25 ವರ್ಷಗಳ ಅವಧಿನಲ್ಲಿ $400 ಬಿಲಿಯನ್ ಇನ್ವೆಸ್ಟ್ ಮಾಡೋದಕ್ಕೆ ಚೈನಾ ಸಿಗ್ನೇಚರ್ ಹಾಕಿದೆ. ಈಗಾಗಲೇ ಆಲ್ಮೋಸ್ಟ್ ಆಕ್ಚುಲಿ $100 ಬಿಲಿಯನ್ ಅಷ್ಟು ಇನ್ವೆಸ್ಟ್ ಆಗಿದೆ. ಇರಾನ್ನ ಆಯಿಲ್ ಅನ್ನ ತಗೊಳ್ಳೋದನ್ನ ಎಲ್ಲರೂ ನಿಲ್ಲಿಸ್ಬಿಟ್ಟಾಗ ಚೈನಾ ಮಾತ್ರ ಕಂಟಿನ್ಯೂಸ್ ತಗೊಳ್ತಾ ಬಂದು ಇರಾನ್ನ ಕಾಫರ್ಸ್ಗೆ ಡಾಲರ್ಗಳನ್ನ ಕೊಡ್ತಾ ಹೋದದ್ದು ಚೈನಾ. ಹೀಗಾಗಿ ಚೈನಾದ ಮಾತನ್ನ ಇರಾನ್ ಎಂದೂ ತಳ್ಳಿ ಹಾಕೋದಿಲ್ಲ. ಚೈನಾಗೆ ಹೊರಗೆ ಕಾಣಿಸ್ಕೊಳ್ಳೋದಕ್ಕೆ ತನ್ನದೇ ಆದ ಕಾರಣ ಇದೆ. ಅದು ಸಹ ಪಾಕಿಸ್ತಾನವನ್ನು ಮುಂದಿಟ್ಕೊಂಡು ತನ್ನ ಡಿಪ್ಲೊಮೆಸಿ ಮಾಡ್ತಾ ಇದೆ. ಹೀಗಾಗಿ ಆದರೆ ಚೈನಾವನ್ನ ಮುಂದಿಟ್ಕೊಂಡು ಡಿಪ್ಲೊಮೆಸಿ ಮಾಡೋ ಸ್ಥಿತಿಲಿ ನಾವಿಲ್ಲ, ನಾವು ಮಾಡೋದು ಇಲ್ಲ. ಅದನ್ನ ಜಯಶಂಕರ್ ಹೇಳೇ ಇದ್ದಾರೆ, ನಾವು ದಲಾಲಿ ಕೆಲಸ ಮಾಡೋದಿಲ್ಲ ಅಂತ. ಹೀಗಾಗಿ ನಾವು ಕೂತ್ಕೊಂಡು ನೋಡೋಣ ಈ ದಲಾಲಿ ಕೆಲಸ ಎಲ್ಲಿ ತನಕ ನಡೀತದೆ ಅಂತ. ಈಗ ಅವರು ಹೇಳಿದ ಮಾತು, ಚೀನಾದ ಒತ್ತಡ ಅಥವಾ ಸ್ನೇಹ ಪಾಕಿಸ್ತಾನಕ್ಕೆ ಒಂದು ರೀತಿ ಬೆಂಬಲ. ಮೋರ್ ದ್ಯಾನ್ ದ್ಯಾಟ್, ಪಾಕಿಸ್ತಾನನೇ ಈಗ ಮೀಡಿಯೇಷನ್ಗೆ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಬರಬೇಕು ಅನ್ನೋದಕ್ಕೆ ಅಮೇರಿಕಾದ ಕಾರಣಗಳು ಇವ್ರು ಹೇಳಿದ ಕಾರಣಕ್ಕಿಂತ ಜಾಸ್ತಿ ಇದೆ. ಕಾರಣ ಏನು, ಅಮೇರಿಕಾದ ಮಿಲಿಟರಿ ಬೇಸ್ಗೆ ಪಾಕಿಸ್ತಾನ ಅವಕಾಶ ಮಾಡಿಕೊಡುತ್ತೆ. ಮತ್ತು ಅಮೇರಿಕಾದ ಎಲ್ಲ ರೀತಿಯ ಒಂದು ಏನು ವ್ಯವಹಾರಗಳಿದೆ, ಇನ್ಕ್ಲೂಡಿಂಗ್ ಡಿಫೆನ್ಸ್, ಅವ್ರ ಅಳಿಯನಿಗೆ ಅನುಕೂಲ ಆಗ್ತಕ್ಕ ಅವಕ್ಕೆಲ್ಲ ಸಹಾಯ ಮಾಡ್ತಕ್ಕಂಥ ಬಿಸ್ನೆಸ್ ದೃಷ್ಟಿಯಿಂದನೂ ಇದೆ. ಜೊತೆಗೆ ಆ ಕಾರಣಕ್ಕಾಗಿ ಇರಾನ್ ಪಾಕಿಸ್ತಾನನ ನಂಬೋದಿಲ್ಲ. ಇಲ್ಲ ಅದನ್ನೇ ಇರಾನ್ ನಂಬೋದಿಲ್ಲ ಅಂತ ಇಲ್ಲ, ಅದನ್ನು ಆ ಮಾತು ಒಪ್ಪೋದಿಲ್ಲ. ಪ್ರೇಮ್ ಶೇಖರ್ ನಾನು ಹೇಳ್ತೀನಿ, ಆ ಮಾತಿಗೆ ಬರ್ತಿದ್ದೆ. ಯಾಕೆಂದ್ರೆ ಇರಾನ್ಗೆ ಪಾಕಿಸ್ತಾನದ ಮೇಲೆ ಸದ್ಯದ ಮಟ್ಟಿಗೆ ಒಂದು ಟ್ರಸ್ಟ್ ಇದೆ ಕಂಪೇರ್ ಟು ಇಂಡಿಯಾ. ಇರಾನ್ ವಿರುದ್ಧ ಅಂತ ಅಲ್ಲ, ಇರಾನ್ ಯಾವ ಒಂದು ತಟಸ್ಥ ಭಾರತ ಇದೆ, ಭಾರತ ಮಿಲಿಟರಿ ಬೇಸ್ ಕೊಟ್ಟಿಲ್ಲ, ಪಾಕಿಸ್ತಾನ ಕೊಟ್ಟಿಲ್ಲ. ಪಾಕಿಸ್ತಾನ ಕೊಟ್ಟಿದೆ ಮಿಲಿಟರಿ ಬೇಸ್ ಅನ್ನ. ಇರಾನ್ ಭಾರತದ ಬಗ್ಗೆ ಸಂಶಯ ಇಟ್ಕೊಂಡಿದೆ ಅಂತಕ್ಕಂಥ ಮಾತನ್ನು ನಾನಂತೂ ಒಪ್ಪಲ್ಲ. ಕಾರಣ ಏನು, ಇರಾನ್ ಭಾರತಕ್ಕೆ ಒಂದು ಉನ್ನತ ಸ್ಥಾನ ಕೊಟ್ಟಿದೆ. ನಮ್ಮ ಸ್ಟ್ರೈಟ್ ಆಫ್ ಹೊರ್ಮುಜ್ ಮೂಲಕ ಹಡಗುಗಳು ಹೋಗ್ಲಿಕ್ಕೆ ನಾವು ಭಾರತಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ವೇಳೆ ಪಾಕಿಸ್ತಾನದ ಒಂದು ನಿಮಿಷ ಶೇಖರ್ ಅವರೇ, ಪಾಕಿಸ್ತಾನದ ಪರವಾಗಿದ್ದರೆ ಲೆಟ್ ಮಿ ಫಿನಿಶ್ ಆಫ್ಟರ್ವರ್ಡ್ಸ್. ನನ್ನ ಪಾಕಿಸ್ತಾನದ ಪರವಾಗಿ ಒಂದು ಚೈನಾ ಇರ್ತಕ್ಕಂಥ ಮಾತು 50% ಇರ್ಬೋದು. ಪ್ರಬಲವಾಗಿರ್ತಕ್ಕಂಥ ಕಾರಣ ಅದೊಂದು ಇಸ್ಲಾಂ ರಾಷ್ಟ್ರ, ಒಂದು ರೀತಿಯಲ್ಲಿ ಧರ್ಮದ ದೃಷ್ಟಿಯಿಂದನೂ ಮತ್ತೆ ಬಾರ್ಡರ್. ಒಂದಾಗಿ ಅಂದ್ರೆ ಇದನ್ನ ನಾವು ಮುಸ್ಲಿಂ ಕಂಟ್ರಿ ಅಂತ ಹೇಳಿ ಎರಡೂ ಪಾಕಿಸ್ತಾನ ಹಾಗೆ ಇರಾನ್ ಗಮನಿಸಬಹುದಾ? ತಾತ್ಕಾಲಿಕವಾಗಿ ನನಗೆ ಮೀಡಿಯೇಷನ್ ಬೇಕು. ಚಿತ್ತಲೆ ಸರ್, ಅಂದ್ರೆ ಇವಾಗ ಇದೇ ರೀತಿ ಟೋನ್ ಸರ್. ಚಿತ್ತಲೆ ಸರ್, ನಿಮ್ಗೇನೆ ಬರ್ತೀನಿ. ಪ್ರೇಮ್ ಶೇಖರ್ ಸರ್, ಒಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಇವಾಗ ಚಂಬಿ ಸರ್ ಒಪಿನಿಯನ್ ಹೇಳಿದ್ರು, ಅಲ್ಲಿಗೆ ನಿಲ್ಲೋದಿಲ್ಲ ಸರ್. ಇನ್ ಭಾರತದಲ್ಲೂ ಶುರುವಾಗುತ್ತೆ ಅಪೋಸಿಷನ್ ಪಾರ್ಟಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಕೂಡ ಅಂದ್ಬಿಟ್ರು ಸರ್. ಅಂದ್ರೆ ಶಾಂತಿ ದೂತ ಪಾಕಿಸ್ತಾನದಲ್ಲಿ ಆಯ್ತು, ಪಾಕಿಸ್ತಾನದ ಕೈಲಾಯ್ತು, ಭಾರತದ ಕೈಲಾಗ್ಲಿಲ್ಲ, ನೋಡ್ ಕಲೀರಿ. ಈ ಲೆವೆಲ್ ಅಲ್ಲೂ ಪೊಲಿಟಿಕಲ್ ಟಾಕ್ ವಾರ್ ಶುರುವಾಗುತ್ತೆ. ಚಿತ್ತಾಲೆ ಸರ್. ಮೇಡಮ್ ನೋಡಿ, ಶುಕ್ರವಾರ ಬಿರಿಯಾನಿ ಮೀಟಿಂಗ್ ಯಾಕಾಗಲ್ಲ ಅಂತ, ದ ಡಿಮಾಂಡ್ಸ್ ವಿಚ್ ಇರಾನ್ ಹ್ಯಾಸ್ ಪುಟ್
ceasefire all fronts, Iraq, Lebanon, Yemen and Iran. Israel has already started bombarding on Lebanon and Yemen.